ಅವರು ಕೇವಲ ನಟರಾಗಿರಲಿಲ್ಲ, ಈ ಮಣ್ಣಿನ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದರು. ಬಾಲಿವುಡ್ ಸಿನಿಮಾಗಳು ಪಾಶ್ಚಿಮಾತ್ಯ ಸಂಸ್ಕೃತಿಯ ಅಂಧಾನುಕರಣೆಯಲ್ಲಿ ಮುಳುಗಿ ನಮ್ಮ ಹಿಂದೂ ಧಾರ್ಮಿಕ ಮೌಲ್ಯಗಳನ್ನು ಅಣಕಿಸುತ್ತಿದ್ದಾಗ ತಮ್ಮ ಚಿತ್ರಗಳ ಮೂಲಕ ಧರ್ಮ ಮತ್ತು ಸಂಸ್ಕೃತಿಯ ಮಹತ್ವವನ್ನು ಸಾರಿದವರು ವರನಟ ಡಾಕ್ಟರ್ ರಾಜ್ಕುಮಾರ್. ಬೇಡರ ಕಣ್ಣಪ್ಪನಿಂದ ಹಿಡಿದು ಸತ್ಯ ಹರಿಶ್ಚಂದ್ರನವರೆಗೆ, ಕವಿರತ್ನ ಕಾಳಿದಾಸನಿಂದ ಹಿಡಿದು ಕೃಷ್ಣದೇವರಾಯನವರೆಗೆ, ಭಕ್ತ ಕುಂಬಾರನಿಂದ ಮಯೂರನವರೆಗೆ ಪ್ರತಿಯೊಂದು ಪಾತ್ರವೂ ಭಾರತೀಯ ಅಸ್ಮಿತೆಯನ್ನು ಎತ್ತಿ ಹಿಡಿದವು. ಸಂಪ್ರದಾಯ ಮತ್ತು ಆಧುನಿಕತೆಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಹೇಗೆ ಎಂಬುದನ್ನು ಅವರು ತಮ್ಮ ಅಭಿನಯದ ಮೂಲಕ ಜನಸಾಮಾನ್ಯರಿಗೆ ಕಲಿಸಿಕೊಟ್ಟವರು ಅಣ್ಣಾ ಅವರು. ನಾವು ಹಿಂದಿ ಚಿತ್ರರಂಗದಲ್ಲಿ ಕಾಣುತ್ತಿರುವ ಸಾಂಸ್ಕೃತಿಕ ದಾರಿದ್ರ್ಯ ಅಥವಾ ನೈತಿಕ ಅಧಃಪತನವು ಕನ್ನಡ ಚಿತ್ರರಂಗದಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ಳದಿರಲು ಮುಖ್ಯ ಕಾರಣವೇ ಅಣ್ಣಾ ಅವರು ಹಾಕಿಕೊಟ್ಟ ಭದ್ರ ಬುನಾದಿ. ಅವರು ಚಿತ್ರರಂಗಕ್ಕೆ ಒಂದು ಶಿಸ್ತು, ಸಂಯಮ ಮತ್ತು ಪಾವಿತ್ರ್ಯವನ್ನು ತಂದುಕೊಟ್ಟರು. ಪರದೆಯ ಮೇಲೆ ಧೂಮಪಾನ ಮಾಡದ, ಮದ್ಯಪಾನವನ್ನು ಪ್ರೋತ್ಸಾಹಿಸದ ಮತ್ತು ಹೆಣ್ಣು ಮಕ್ಕಳಿಗೆ ಗೌರವ ನೀಡುವ ಕಥೆಗಳನ್ನು ಆಯ್ದುಕೊಳ್ಳುವ ಮೂಲಕ ಅವರು ಒಂದು ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಲು ಶ್ರಮಿಸಿದವರು. ಅವರ ಸಿನಿಮಾಗಳು ಕೇವಲ ಮನರಂಜನೆಯ ಸಾಧನವಾಗಿರದೆ ರಾಷ್ಟ್ರದ ಸಂಸ್ಕಾರವನ್ನು ಬಿಂಬಿಸುವ ಕನ್ನಡಿಯಾಗಿದ್ದವು. ಭಾರತೀಯ ಚಿತ್ರರಂಗದ ಧ್ರುವತಾರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜನ್ಮದಿನದಂದು ಅಭಿಮಾನಿ ದೇವರುಗಳ ಹೃದಯ ತುಂಬಿದ ನಮನಗಳು.